ಫಾರ್ 2026. 2026ರಲ್ಲಿ 5 ಹೊಸ ಆಶೀರ್ವಾದಗಳು ನನಗಾಗಿ, ನಮಗಾಗಿ. ಈಗ ನಿಮಗೆ ತಿಳಿಸ್ತೇನೆ, ಬಹಳ ಇದೆ, ಆಮೆನ್, ತುಂಬಾ ಇದೆ, ಆದ್ರೆ ಈಗ ನಿಮಗೆ ತಿಳಿಸ್ತೇನೆ 5 ವಿಷಸ್. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನಿಗೆ ಮೊದಲು ಏನು ಬೇಕು? ಫಸ್ಟ್ ಏನು ಬೇಕು ಸ್ವಲ್ಪ ನೋಡೋಣ ಇಲ್ಲಿ. ಫಸ್ಟ್ ಮನುಷ್ಯನಿಗೆ ಒಳ್ಳೆ ಆರೋಗ್ಯ ಬೇಕು. ಆಮೇಲೆ ಒಳ್ಳೆ ಆರೋಗ್ಯ ಇದ್ರೆ ಆಮೇಲೆ ಎಲ್ಲ ಇರ್ತದೆ. ಆರೋಗ್ಯ ಸರಿ ಇಲ್ಲ ಅಂದ್ರೆ ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ, ಬಿಡುಗಡೆ ಇರಲ್ಲ, ಯಾವುದು ಇರಲ್ಲ. ಇರ್ತದ? ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಗುಡ್ ಹೆಲ್ತ್ ಫಾರ್ ಮೈ ಫ್ಯಾಮಿಲಿ. ನಮ್ಮ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ. ಈ ನೂತನ ವರ್ಷದಲ್ಲಿ ದೇವರು ಘೋಷಣೆ ಮಾಡಿದ್ದು ನಿನ್ನ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ. ಆಮೇಲೆ ವಾಕ್ಯಗಳನ್ನ ನಾವು ಧ್ಯಾನ ಮಾಡೋಣ. ಎಕ್ಸೋಡಸ್ ಚಾಪ್ಟರ್ 15 ವರ್ಸ್ 26. ವಿಮೋಚನಾ ಕಾಂಡ 15ನೇ ಅಧ್ಯಾಯ 26ನೇ ವಚನ. ಎಕ್ಸೋಡಸ್ ಚಾಪ್ಟರ್ 15 ವರ್ಸ್ 26. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಹೆಂಗೆ ಕೇಳಿ? ಶ್ರದ್ಧೆಯಿಂದ ಕೇಳಿ. ಆತನ ದೃಷ್ಟಿಗೆ ಸರಿ ಬೀಳುವುದನ್ನು, ದೇವರ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಪಡಿಸುವುದಿಲ್ಲ. ಯೆಹೋವನೆಂಬ ನಾನೇ, ಸ್ವಲ್ಪ ಗಮನಿಸಿ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. Hallelujah. Good health for my family. Amen. ಒಳ್ಳೆಯ ಆರೋಗ್ಯ ನನ್ನ ಕುಟುಂಬಕ್ಕೆ, ಒಳ್ಳೆಯ ಆರೋಗ್ಯ ನನಗೆ, ಒಳ್ಳೆಯ ಆರೋಗ್ಯ ನಂಬಿಗಸ್ತರಿಗೆ, ಒಳ್ಳೆಯ ಆರೋಗ್ಯ ಭಕ್ತರ ಕುಟುಂಬಗಳಿಗೆ. ಆಮೆನ್, ಆಮೆನ್, ಆಮೆನ್. ಒಳ್ಳೆಯ ಆರೋಗ್ಯ ವಿಶ್ವಾಸಿಗಳ ಕುಟುಂಬಕ್ಕೆ, ಒಳ್ಳೆಯ ಆರೋಗ್ಯ ನಿರೀಕ್ಷೆ ಉಳ್ಳ ಕುಟುಂಬಕ್ಕೆ, ಒಳ್ಳೆಯ ಆರೋಗ್ಯ ಶಿಷ್ಯರ ಕುಟುಂಬಕ್ಕೆ. ಹಲ್ಲೆಲೂಯಾ. ಹಾಗಾದ್ರೆ ಒಳ್ಳೆಯ ಆರೋಗ್ಯವನ್ನ ಪಡ್ಕೊಂಡು ಜೀವಿಸಬೇಕಾದ್ರೆ ನಾವೇನ್ ಮಾಡಬೇಕು? ನೀವು ದೇವರ ಮಾತನ್ನ ಕೇಳಬೇಕು, ಮನುಷ್ಯರ ಮಾತು ಕೇಳಬಾರದು. ಹಲ್ಲೆಲೂಯಾ. ಜನ ಹೇಳ್ತಾರೆ, ಇವತ್ತು ಇಲ್ಲೋಗು, ನಾಳೆ ಅಲ್ಲೋಗು, ನಾಳೆ ಮತ್ತೊಂದು ಕಡೆ ಹೋಗಂತಾನೆ. ಒಂದಿನ ಸತ್ತಾಗ ಪಾಪ ಎಲ್ಲಾ ಕಡೆ ಹೋದ ಏನೂ ಆಗಲಿಲ್ಲ ನೋಡು ಅಂತಾರೆ ಅಷ್ಟೇ. ಆದ್ರೆ ಆ ತಾಯಿ ಸತ್ಯದ ಶುಭವರ್ತಮಾನವನ್ನು ಪ್ರಕಟಪಡಿಸಿದ್ದಾಳೆ, ತಿಳಿಸಿದ್ದಾರೆ. ಆಮೇಲೆ ಯಾಕಂದ್ರೆ ಇಲ್ಲಿ ಏನಿದೆ? ಜೀವ ಇದೆ. ಇಲ್ಲಿ ಏನಿದೆ? ಬಿಡುಗಡೆ ಇದೆ. ಇಲ್ಲಿ ಏನಿದೆ? ಸಮಾಧಾನ ಇದೆ. ಇಲ್ಲಿ ಏನಿದೆ? ಸಂತೋಷ ಇದೆ. ಇಲ್ಲಿ ಏನಿದೆ? ಆರೋಗ್ಯ ಇದೆ. ಇಲ್ಲಿ ಏನಿದೆ? ನೆಮ್ಮದಿ ಇದೆ. ಆಮೇಲೆ 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 ಪ್ರೀತಿಯ ದೇವರ ಮಕ್ಕಳೇ, ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟವರ ಪೂರ್ಣ ಮನಸ್ಸಿನಿಂದ ಆತನ ಮಾತನ್ನು ಕೇಳಿ, ಪೂರ್ಣ ಹೃದಯದಿಂದ ಆತನ ನುಡಿಗಳನ್ನ ಹಿಂಬಾಲಿಸಿ ನಾವು ನಡೆದುಕೊಳ್ಳುವುದಾದರೆ ದೇವರು ಹೇಳ್ತಾನೆ, ನಾನೇ ನಿಮಗೆ ಆರೋಗ್ಯದಾಯಕ. ಗುಡ್ ಮೆಡಿಸಿನ್ ಫಾರ್ ಯು. ಆಮೆನ್. ಒಳ್ಳೆಯ ಔಷಧ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆಮೆನ್, ಆಮೆನ್, ಆಮೆನ್. ಹೇಳ್ರಿ ಆಮೆನ್. ಹಲ್ಲೆಲೂಯಾ. ಒಳ್ಳೆಯ ಮೆಡಿಸಿನ್ ಯಾರಮ್ಮ? ಒಳ್ಳೆಯ ಗುಳಿಗೆ ಯಾರಮ್ಮ? ಒಳ್ಳೆಯ ಟಾನಿಕ್ ಯಾರಮ್ಮ? ಒಳ್ಳೆಯ ಆಹಾರ ಯಾರಮ್ಮ? ಓಲೋ ಯೇಸು ಮಸೀಹಗೆ. ಯೇಸು ಸ್ವಾಮಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕು. ಆಮೆನ್, ಆಮೆನ್, ಆಮೆನ್. ಲಾಜರನು ಸತ್ತು 4 ದಿನ ಆಗಿತ್ತು. ಅವನು ಬದುಕಿದ್ದು ಊಟದಿಂದ ಅಲ್ಲ, ಅವನು ಬದುಕಿದ್ದು ರೊಟ್ಟಿಗಿಂತ ಅಲ್ಲ, ಅವನು ಬದುಕಿದ್ದು ನೀರಿನಿಂದ ಅಲ್ಲ, ಯೇಸುವಿನ ಮಾತಿನಿಂದ. ಕೀರ್ತನೆ 41
ಅಧ್ಯಾಯ 3ನೇ ವಚನ ಓದ್ರಿ. ಕೀರ್ತನೆ 41:3. Psalms 41:3 ಓದ್ರಿ. ಅವನು ಅಸ್ವಸ್ಥನಾಗಿ ರೋಗದಲ್ಲಿ ಬಿದ್ದುಕೊಂಡಿರುವಾಗ ಯೆಹೋವನು ನನ್ನ ದೇವರು ಅವನನ್ನು ಬಿಡುಗಡೆ ಮಾಡುವನು, ಉದ್ಧರಿಸುವನು. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನುಂಟು ಮಾಡಿದ್ದೀಯಲ್ಲ. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನುಂಟು ಮಾಡಿದ್ದೀಯಲ್ಲ ಸ್ವಾಮಿ. ಹಲ್ಲೆಲೂಯಾ. ರೋಗದಲ್ಲಿ ಬಿದ್ದಿದ್ದೀಯಾ, ಬಾವಿಯಲ್ಲಿ ಬಿದ್ದಿದ್ದೀಯಾ, ಆಸ್ಪತ್ರೆಯಲ್ಲಿ ನರಳುತ್ತಾ ಇದೆಯಾ, ಮನೆಯಲ್ಲಿ ಬೆಡ್ಡಲ್ಲಿ ನರಳುತ್ತಾ ಇದೆಯಾ, ಚಿಂತಿಸಬೇಡ. ಹಲ್ಲೆಲೂಯಾ. ಡಾಕ್ಟರ್ ನನ್ನ ಕೈಲಿ ಆಗಲ್ಲ ಅಂತ ಕೈ ಬಿಟ್ಟಿದ್ದಾರ, ಚಿಂತಿಸಬೇಡ. ಇಷ್ಟು ಹಣ ಕೊಟ್ಟೆ ಆಪರೇಷನ್ ಮಾಡ್ತೀವಿ, ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿ ನಿನ್ನ ಕೈಲಿ ಆಗದೇ ಇರುವ ಕಾರ್ಯ ಹೇಳಿದರೆ ಚಿಂತಿಸಬೇಡ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಆರೋಗ್ಯವನ್ನು ಕೊಡ್ತೇನೆ. ಆರೋಗ್ಯ ಕೊಡುವುದಕ್ಕಿಂತ ಮೊದಲು ಏನ್ ಮಾಡ್ತೇನೆ, ನಿನ್ನ ರೋಗವನ್ನೆಲ್ಲ ಪರಿಹರಿಸ್ತೇನೆ. ಆಮೆನ್, 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 ಆಮೆನ್. ಹೊಸ ವರ್ಷದಲ್ಲಿ ನಿನಗೆ ದೇವರು ಆರೋಗ್ಯವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆಮೆನ್, ಆಮೆನ್, ಆಮೆನ್. ಕೀರ್ತನೆ 103ನೇ ಅಧ್ಯಾಯ 1-3 ವಚನ ಓದಿ. Psalms chapter 103 verse 1-3. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ದೇಹದಲ್ಲಿರುವಂತಹ ಸರ್ವೇಂದ್ರಿಯಗಳೇ ನನ್ನ ದೇವರನ್ನು ಕೊಂಡಾಡು. ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ದೇವರು ಮಾತ್ರ ಕೊಂಡಾಡು. ಆತನ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ನೋಡಿ, ದೇವರು ಉಪಕಾರ ಮಾಡಿದ ಮೇಲೆ ಮರೆಯುವ ಜನ ಜಾಸ್ತಿ ಇದ್ದಾರೆ. ಹಲ್ಲೆಲೂಯಾ. ಉಪಕಾರ ಮಾಡೋವರೆಗೂ ಚರ್ಚ್ ಬೇಕು, ಉಪಕಾರ ಮಾಡೋವರೆಗೂ ಪಾಸ್ಟರ್ ಬೇಕು, ಉಪಕಾರ ಮಾಡೋವರೆಗೂ ಗುರುಗಳು ಬೇಕು, ಉಪಕಾರ ಮಾಡೋವರೆಗೂ ಅರ್ಚಕರು ಬೇಕು, ಉಪಕಾರ ಮಾಡೋವರೆಗೂ ಸ್ವಾಮಿ ಬೇಕು, ಉಪಕಾರ ಮಾಡೋವರೆಗೂ ಸತ್ಯವೇದ ಬೇಕು. ಎಲ್ಲ ಹೊಂದಿದ ಮೇಲೆ ನಾನೇ ಹೋಗ್ಬೇಕು ಚರ್ಚ್ಗೆ. ನನಗೆ ಹಿಂಗ್ ಅಂದ್ಬಿಟ್ಟಿದ್ದಾರೆ. ಉಪಕಾರ ಹೊಂದಿದ ಮೇಲೆ ನಾನೇ ಹೋಗ್ಬೇಕು, ನನಗೆ ಕೆಲಸ ಇದೆ. ಉಪಕಾರ ಹೊಂದಿದ ಮೇಲೆ ನಾನು ತುಂಬಾ ಬಿಸಿ ಇದ್ದೀನಿ, ಯಾಕಂದ್ರೆ ಒಂದಿನ ಬಿಡು ಇಲ್ಲ. ಆತನ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ಮುಂದುವರಮ್ಮ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವನು, ಆಹಾ. ಚಪ್ಪಾಳೆ ಕೊಟ್ಟು ಅದನ್ನು ಹೊಂದಬೇಕಾದ್ರೆ ಹಂಬಲವಾಗಿರಬೇಕು. ಆಮೆನ್. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಸಂತೋಷವಾಗಿರ್ರಿ. ದೇವರು ಈ ವರ್ಷದಲ್ಲಿ ಒಳ್ಳೆಯ ಆರೋಗ್ಯ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಬಿಡುಗಡೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯೇಸುವಿನಲ್ಲಿ ನೆಲೆಗೊಂಡಿರು. ಆಮೆನ್. ನಡ್ತಾ ಇರೋ. ಆಮೆನ್. ಬೆಂಚಪ್ಪರ್ಸಿ ಹೇಳ್ರಿ, ಯೇಸುವಿನ ಜೊತೆ ಇರ್ತಾರೆ. ಭಯಪಡಬೇಡ, ಭಯಪಡಬೇಡ, ಭಯಪಡಬೇಡ. ಯೇಸು ಮಸೀಗೆ ಭಯ ಉಂಟಾಗ್ತದೆ. ಅಯ್ಯೋ, ನಾನು ಎಲ್ಲಿ ಸತ್ತು ಹೋಗ್ಬಿಡ್ತೀನೋ, ಅಯ್ಯೋ ನಾನು ಎಲ್ಲಿ ಏನಾಗ್ಬಿಡ್ತೀನೋ, ನನ್ನ ಬಂಗಾರ ವೇಸ್ಟ್, ನನ್ನ ಹೊಲ ವೇಸ್ಟ್, ನನ್ನ ಮನೆ ವೇಸ್ಟ್, ಎಲ್ಲ ಬಾಳುತ್ತೆ. ನಾನು ಎಲ್ಲಿ ಸತ್ತು ಹೋಗ್ಬಿಡ್ತೀನೋ. ಚಿಂತಿಸಬೇಡಿ. ಮರಣದ ಭಯ ನಿನಗೆ ಯಾಕೋ, ಆ ದೇವರ ಭಯವೇ ಸಾಕು. ಸಂಸಾರದ ಸುಳಿಯಲ್ಲಿ ಸಿಲುಕಿ ನೀವೇನು ಮಾಡದೆ ಬದುಕಿ. ಆಮೆನ್. ಏನಂತೆ? ಮನುಷ್ಯನಿಗೆ ಉಂಟಾಗ್ತದೆ ಏನಂದ್ರೆ ಮರಣದ ಭಯ. ನಾನು ಇಂದು ಈಗಲೇ ಸಾಯಬಾರ್ದಪ್ಪ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಮರಣದ ಭಯ ನಿನಗೆ ಯಾಕೆ? ಆ ದೇವರ ಭಯ ಇರಲಿ. ಆಮೆನ್, ಆಮೆನ್, ಆಮೆನ್. ಏನಿರ್ಬೇಕು? ಏನಿರ್ಬೇಕು? ನಿನಗೆ ದೇವರ ಭಯ ಇರಲಿ. ಆಮೆನ್. ದೇವರ ಭಯ ಇದ್ದು ಬೇಕು ಅಂತ. ದೇವರ ಭಯ ಇದ್ದು ಪ್ರಾರ್ಥನೆ ಮಾಡ್ತಾನೆ, ದೇವರ ಭಯ ಇದ್ದು ಆರಾಧನೆ ಮಾಡ್ತಾನೆ, ದೇವರ ಭಯ ಇದ್ದು ವಾಕ್ಯ ಕೇಳ್ತಾನೆ, ದೇವರ ಭಯ ಇದ್ದು ತಗ್ಗಿಸ್ಕೊಳ್ತಾನೆ, ದೇವರ ಭಯ ಇದ್ದು ನಾವು ಹೊಡೆದ್ರು ಎಸ್ ಅಂತ ಒಪ್ಪಿಕೊಳ್ಳುತ್ತಾರೆ. ದೇವರ ಭಯ ತಗ್ಗಿಸಿಕೊಳ್ಳುವ ಗುಣ ಇರ್ತದೆ ದೇವರ ಭಯದಲ್ಲಿ. ಸೈತಾನನ ಭಯದಲ್ಲಿ ಹಮ್ ಇರ್ತದೆ, ಅಹಂಕಾರ, ನಾನೇ ಗ್ರೇಟ್, ನಾನು ಅದು. ದೇವರ ಭಯ ಇದ್ದಾಗ ಏನಿದೆ?
ದೇವರ ಪಾದದಲ್ಲಿ ಕಸವಾಗಿರುತ್ತೇನೆ. ನನ್ನ ದೇವರಲ್ಲಿ ಕಸವಾಗುತ್ತೇನೆ. ಆಮೇಲೆ ಇದ್ಯಾವುದೂ ನನಗೆ ಬರೋದಿಲ್ಲ, ನೀನು ಮಾತ್ರ ನನಗೆ ಸಾಕಂತ ಬರುತ್ತಾರೆ. ಯಾರ ಭಯ? ದೇವರ ಭಯ. ಮೊದಲು ನೋಡ್ರಿ, ಫಸ್ಟ್ ನಂಬಿಕೆ ಇಡುವಾಗ ಸಡಿತಾಗೆ ಥಕ 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 ಅಂತಾರೆ ಮೊದಲು. ಯಾಕಂದ್ರೆ ಸಿಗಬೇಕಿಲ್ಲ. ಸಿಕ್ಕ ಮೇಲೆ ಆರಾಮ್ಸೆ 10:30, 11:30, 12 ಗಂಟೆ ಹೋದ್ರೆ ಆಯ್ತು ಬಿಡು, ಮುಟ್ತಾನಂತೀರ ದೇವರು, ಮುಟ್ತಾನಂತೀರ ದೇವರು. ಸಾಧ್ಯ ಇಲ್ಲ ಅಂದ್ಕೊಂಡು ಹೋಗ್ಬೇಡಿ. ಯೇಸು ಪ್ರಸಂಗ ಮಾಡ್ತಾ ಇದ್ರಮ್ಮ. ಒಂದ್ ಮನೆಯಲ್ಲಿ ಯೇಸು ಪ್ರವಚನ ಹೇಳ್ತಾ ಇದ್ರು. ಜನ ಫುಲ್ ತುಂಬಿಕೊಂಡಿದ್ರು. ಯೇಸುವಿನ ಸಮಯಕ್ಕೆ ಪಾರ್ಶ್ವವಾದಿ ರೋಗಿ ಪಾರ್ಶ್ವ ಹೊಡೆದು ಮೂಲೆ ಬಿದ್ದಿದ್ದ. ಅವನು ಎದ್ದು ನಡೀಲಿಕ್ಕೂ ಆಗಲ್ಲ, ಎದ್ದೇಳಕ್ಕಾಗಲ್ಲ. ಅಂತವನಿಗೆ 4 ಮಂದಿ ನೋಡೋಣ ಯೇಸುವನ್ನು ಬಂದ್ರೆ ಹೊತ್ಕೊಂಡ್ ಬಂದ್ರಮ್ಮ. ನೋಡಿದ್ರೆ ಬಾಗಿಲ ಹತ್ರ ಜಾಗನೇ ಇಲ್ಲ, ಒಳಗ್ ಬರಕ್ ಜಾಗ ಇಲ್ಲ. ಅಷ್ಟು ಜನ, ಎಲ್ಲಾ ರೋಗಿಗಳು, ಎಲ್ಲಾ ಬಾಧೆಗಳವರು ಬಂದ್ಬಿಟ್ಟಿದ್ದಾರೆ. ಯೇಸು ಸ್ವಾಮಿ ಎಲ್ಲರಿಗೂ ಪ್ರವಚನ ಹೇಳಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವನು ಸೀರಿಯಸ್ ಅದ. ಯಾರು? ಆ ಪಾರ್ಶ್ವ ಹೊಡೆದವನು ಸೀರಿಯಸ್ ಅದ. ಇವ್ರು ಏನ್ ಮಾಡಿದ್ರು ಗೊತ್ತಾ? ಒಂದ್ ಬೆಡ್ಶೀಟ್ ಹಾಸಿದ್ರು, ಅವನಿಗೆ ಎತ್ಬಿಟ್ಟು ಅದ್ರಾಗ ಹಾಕೊಂಡ್ರು, ಒಂದ್ ಜೋಳಿಗೆ ಕಟ್ಕೊಂಡ್ರು, ಒಂದ್ ಕೋಲ್ ಹಾಕೊಂಡ್ರು, ನೋಡಿ ಎತ್ಕೊಂಡ್ರೆ 4 ಜನ ಹೊತ್ಕೊಂಡ್ ಬಂದ್ರು. ಅರ್ಥ ಆಯ್ತಾ ನಾನು ಹೇಳಿದ್ದು? ಒಂದು ಬೆಡ್ಶೀಟ್ ತಗೊಂಡ್ರು, ಆ ಬೆಡ್ಶೀಟ್ ಆ ಕಡೆ ಅವನಿಗೆ ಮಲಗಿಸಿ ಕಟ್ಟಿದ್ರು, ಅದ್ರ ಸೆಂಟರ್ ಒಂದು ಕೋಲ್ ಸಿಗಿಸ್ಕೊಂಡ್ರು, ಹೊತ್ಕೊಂಡು ಬಂದ್ರು. ನೋಡಿದ್ರೆ ಹೇಯಪ್ಪ ಸೀರಿಯಸ್ ಅದ, ನಾವು ಬೇಗ ಬಿಡು, ಈಗ ದವಾಖಾನೆ ಬಿಡ್ತಾರೆ. ನಾನು ಮೊದಲು ಚೀಟಿ ಮಾಡಿಸಿ ಕುಂದ್ರ ಆ ಕಡೆ, ನನಗೂ ಅರ್ಜೆಂಟ್ ಐತೆ, ನಾನು ಸೀರಿಯಸ್ ಅದೀನಿ ಅಂತ ಹೇಳ್ತಾರೆ. ಹೌದಾ? ಹಂಗೆ ಇದ್ರು ಮಂದಿಯಲ್ಲಿ. ನಿನಗಿಂತ ಸೀರಿಯಸ್ ನಾವಲ್ಲಿ ಹೋಗ್ಮಾರಯ್ಯ ಅಂತಿದ್ರು. ಒಂದು ರೋಗದವರಿದ್ರ ಅಲ್ಲಿ ಕೀರ್ತನೆ ಏನು ಓದಿದ್ರು? ಸಮಸ್ತ ರೋಗದವರಲ್ಲಿದ್ರು. ನೋಡಿದ್ರೆ ಒಬ್ರು ಜಾಗ ಬಿಡಲಿಲ್ಲ. ಈ 4 ಮಂದಿ ಏನ್ ಮಾಡಿದ್ರು ಗೊತ್ತಾ? ಹತ್ತಿದ್ರು ಮೇಲೆ ಹತ್ತಿರ ನೀನು ಮೊದಲು ಕೋಲ್ ಕೊಟ್ರಲ್ಲಿ ಅವ್ರು ಹತ್ತಿದ್ರು. ಆ ಕೋಲ್ ತಗೊಂಡ್ರು, ಅದಕ್ಕೆ ಹಗ್ಗ ಕಟ್ಟಿದ್ರು. ಆ ಕಡೆ ಈ ಕಡೆ ಹಗ್ಗ ಕಟ್ಟಿ, ಅಲ್ಲಿ ಮೇಲ್ಗಡೆ ಏನಿತ್ತು ಹಂಚು, ಮೇಲ್ಚಾವಣಿ ಇತ್ತು, ಅದನ್ನ ತೆಗೆದ್ಬಿಟ್ಟು ಆ ರೋಗಿಯನ್ನ ಸೀದಾ ಹಗ್ಗ ಕಟ್ಟಿಗೆ ಒಳಗೆ ಇಳಿಸಿದ್ರು. ಯಾರ ಮುಂದೆ ಇಳಿಸಿದ್ರು? ಯೇಸು ಸ್ವಾಮಿಯ ಮುಂದೆ ಇಳಿಸಿದ್ರು. ಹಲ್ಲೆಲೂಯಾ. ಯೇಸು ಆ ರೋಗಿಯನ್ನ ನೋಡ್ಬಿಟ್ಟು ಮ್ಯಾಲ ನೋಡಿದ್ರು. 4 ಮಂದಿ ಈಗ ನೋಡಕತ್ತಾರೆ. ಹೆಂಗ್ ನೋಡಕತ್ತಾರೆ? ತೋರಿಸ್ರಿ ಹೆಂಗ್ ನೋಡ್ತಿದ್ರು ಅವರು. ಏನ್ ಮಾಡ್ತಾನೆ ಯೇಸು ಸ್ವಾಮಿ ನೋಡೋಣ. ಯೇಸು ಅವರನ್ನ ನೋಡಿದ್ರು, ಆ 4 ಜನರ ನಂಬಿಕೆ ನೋಡಿದ್ರು. ಆಮೇಲೆ ಇವತ್ತು ಸುವಾರ್ತೆ ಸಾರ್ತಾ ಇದೆ ಅಂದ್ರೆ ನಿನ್ನ ನಂಬಿಕೆ ದೇವರು ಮೊದಲು ನೋಡ್ತಾರೆ. ಆಮೇಲೆ ನಿನ್ನ ನಂಬಿಕೆ ನೋಡಿ ಆ ರೋಗಿಗೆ ಬಿಡುಗಡೆ ಕೊಡ್ತಾರೆ. ಹಿಂಗೆ ಪೀಳಿ ಕಣ್ಣು ಬಿಟ್ಕೊಂಡು ನೋಡಕತ್ತಿದ್ರು. ಆ ರೋಗಿ ಪಾಪ ಬೆಡ್ಶೀಟ್ ಒಳಗೆ ಶವ ಬಿದ್ದಂಗೆ ಒಳಗೆ ಬಿದ್ದಾನ ಪಾಪ. ಯೇಸು ಏನ್ ಮಾಡಿದ್ರು? ಎದ್ದೇಳು ಅಂದ್ರೆ ಎಷ್ಟೋ ವರ್ಷದಿಂದ ಹಾಸಿಗೆ ಇಡ್ತಾನೆ. ಯೇಸುವಿಗೆ ಮುಟ್ಲಿಲ್ಲ, ಯೇಸುವಿಗೆ ಕೈ ಹಿಡಿಲಿಲ್ಲ. ಯೇಸು ಮಾತಲ್ಲಿ ಹೇಳಿದ್ರು, ಎದ್ದೇಳು, ನೀನ್ ಹಾಸಿಗೆ ಏನು ಕಟ್ಟಿದಾರಲ್ಲ ಆ ಹಾಸಿಗೆ ಹಗ್ಗ ಎತ್ಕೊಂಡು ಹೋಗಲ್ಲ. ಹಲ್ಲೆಲೂಯಾ. ಯೇಸು ಇರುವಾಗ ಬರಬೇಕು. ಆಮೇಲೆ ಆ ಮನುಷ್ಯ ಏನ್ ಮಾಡ? ಹಗ್ಗ ಹೊತ್ಕೊಂಡ, ಕಟ್ಟಿಗೆ ಹೊತ್ಕೊಂಡ, ಬೆಡ್ಶೀಟ್ ಹೊತ್ಕೊಂಡ, ಎಲ್ಲರ ಮಧ್ಯದಲ್ಲಿ ಸರಿರಪ್ಪ ಸ್ವಲ್ಪ ಅಂತ ನಡ್ಕೊಂಡು ಹೋದ. ಸ್ವಲ್ಪ ಸೈಡ್ ಹೋಗ್ತೀರಾ? ಹಲೋ, ನಂಬಿಕೆ ಅನ್ನುವಂಥದ್ದು ಜಾಗ ಸಿಗಲಿಲ್ಲ ಅಂದ್ರೆ ಹೊಡ್ಕೊಂಡ್ ಬರ್ಬೇಕು. ಹಂಗೆ ಅದು ನಂಬಿಕೆ. ಆಮೇಲೆ ಅದು ಏನಿದೆ? ಆತನು ಸಮಸ್ತ ರೋಗಗಳನ್ನು ವಾಸಿ ಮಾಡ್ತಾನೆ. ಆಮೇಲೆ ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ 20-22 ಮತ್ತಾಯ 9:20-22. ಎಷ್ಟು ವರ್ಷ ಅಮ್ಮ? ಎಷ್ಟು ವರ್ಷ? ಎಷ್ಟು ವರ್ಷ? ಎಷ್ಟು ವರ್ಷ? ಏನಾಗಿತ್ತು 12 ವರ್ಷದಿಂದ?
ಕುಸುಮ ಅಂದ್ರೆ ಏನ್ ಅರ್ಥ? ಮೈ ಮೇಲೆ ರಕ್ತ ಹೋಗೋದು. 12 ವರ್ಷದಿಂದ ರಕ್ತ ಹರಿತಾ ಇದೆ. ಡಾಕ್ಟರ್ ಕಡೆ ಹೋದ್ರು, ಲೇಡೀಸ್ ಡಾಕ್ಟರ್ ಕಡೆ ಹೋಗಿರ್ಬೋದು, ಲೇಡೀಸ್ ಪಂಡಿತರ ಕಡೆ ಹೋಗಿರ್ಬಹುದು, ಇಲ್ಲ ಅಲ್ಲಿ ನಾಟಿ ಔಷಧಿ ಕೊಡ್ತಾರೆ ಅಂತ ಅಲ್ಲಿ ಹೋಗಿರ್ಬೋದು, ಇದನ್ನ ತಿಂದ್ರೆ ಹೋಗ್ಬಿಡ್ತದಂದಾಗ ಅದನ್ನ ತಿಂದಿರ್ಬೋದು, ಈ ಬೇರ್ ಕುದಿಸ್ಕೊಂಡು ಕುಡಿದ್ರೆ ಹೋಗ್ತದಂದಾಗ ಆ ಬೇರ್ ಕುದಿಸ್ಕೊಂಡು ಕುಡಿದಿರ್ಬೋದು. ನಾನು ಹೇಳೋದು ಅರ್ಥ ಆಗ್ತಿದ್ರೆ ಎಲ್ಲ ಕಡೆ ಹೋಗಮ್ಮ, ಈ ಅಂತರ ಕಟ್ಟಿದ್ರೆ ಹೋಗ್ಬಿಡ್ತದ ನೋಡು ಅಂತ ಹೇಳಿರ್ಬೋದು, ಅದನ್ನು ಕಟ್ಟಿರ್ಬೋದು. ಅಲ್ಲಿ ವಚನ ಹೇಳ್ತಿದೆ, ಆ ತಾಯಿ ಲೂಕ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಆಕೆಯ ವಿಷಯದಲ್ಲಿ ಎಲ್ಲವನ್ನ ಕಳ್ಕೊಂಡ್ಬಿಟ್ಲಮ್ಮ. ಮನೆ ಮಾರಿದ್ರು, ತೋರಿಸಿದ್ದು ಬದುಕಬೇಕು, ಮನೆ ಮಾರು ತೋರಿಸಿದ್ದು, ಹೊಲ ಮಾರು ತೋರಿಸಿದ್ರಮ್ಮ, ಬಂಗಾರ ಮಾರು ತೋರಿಸಿದ್ರಮ್ಮ, ಬೆಳ್ಳಿ ಮಾರು ತೋರಿಸಿದ್ರಮ್ಮ, ಎಲ್ಲ ತೋರಿಸಿದ್ದು. 12 ವರ್ಷ ತೋರಿಸಿ ಹಾಸ್ಯ ಹಿಡಿದ್ಬಿಟ್ರಮ್ಮ. ಒಬ್ರು ಆಕೆ ರೋಗವನ್ನ ವಾಸಿ ಮಾಡಲಿಲ್ಲ. ಜೀವನ ಬೇಸತ್ತು. ಊರಿನ ಹೊರಗಡೆ ಒಂದ್ ಜೋಪಡಿ ಕಟ್ಟಿಕೊಂಡು, ಒಂದ್ ಜೋಪಡಿ ಯಪ್ಪ ಯವ್ವ ಎಣ್ಣ ಅಂತ ಹೇಳಿ ಒಂದ್ ಜೋಪಡಿ ಕಟ್ಕೊಂಡು, ಆ ಜೋಪಡಿಯಲ್ಲಿ ಆ ಗುಡಿಸಲ ಒಳಗೆ ಇದ್ದಾರೆ. ಒಂದು ದಿನ ಯೇಸು ಸ್ವಾಮಿಯ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿಯ ಹಿಂದೆ ಅನೇಕ ಜನರು ರಾಶಿಯಾಗಿ ಹೋಗ್ತಾ ಇದ್ದಾರೆ. ಯಪ್ಪ ಏನ್ ಕತ್ಲಾನೋ ಇದು, ಯಾರು ಹೊಂಟಾರ ಅಂತ ಆ ತಾಯಿ ಒಬ್ಬರು ಕೇಳಿದ್ರು. ಅವಾಗ ಒಬ್ರು ಹೇಳಿದ್ರು, ಯವ್ವ ಯೇಸು ಸ್ವಾಮಿ ಹೊಂಟಿದ್ದಾರೆ. ಯಾರು ಹೊಂಟಾರೆ? ಯೇಸು ಸ್ವಾಮಿ ಹೊಂಟಾರ ಈ ದಾರಿಯಲ್ಲಿ ಅಂದ್ರು. ಆಕೆ ಹೃದಯದಲ್ಲಿ ಅಂದುಕೊಂಡು, ಏನು ನಾನು ಹೋಗಿ ಯೇಸುವನ್ನು ಮುಟ್ಲ, ಯೇಸು ನನ್ನನ್ನು ಮುಟ್ತಾನ, ಯೇಸು ನನಗೆ ಬಿಡುಗಡೆ ಕೊಡ್ತಾನ. ಹಲ್ಲೆಲೂಯಾ. ದಾರಿಯಲ್ಲಿ ನಿಂತ್ಕೊಂಡು ಯೇಸು ಮಾತಾಡಕತ್ತಾರೆ. ಆ ತಾಯಿ ತೆವಳ್ಕೊಂಡು ಹೋದಮ್ಮ. ಹಲೋ, ದಾಹ ನೋಡಿ, ಇಲ್ಲ ಬಿಡು, 12 ವರ್ಷ ತೋರಿಸಿ ಸಾಕಾಗ್ಬಿಟ್ಟಿದ್ದೀನಿ, ಇನ್ನು ಏನು ಬಿಡುಗಡೆ ಹೊಂದಿ ಸಾಯೋದಕ್ಕೆ ನಾನು ಅಂದ್ಕೊಳ್ಳಿಲ್ಲ. ನಾನು ಯೇಸು ಬಳಿಗೆ ಹೋದ್ರೆ ಬಿಡುಗಡೆ ಆಗ್ತೇನೆ, ನಾನು ಯೇಸು ಸ್ವಾಮಿ ಬಳಿಗೆ ಹೋದ್ರೆ ಕೂಡ ಹೋಗ್ತೇನೆ, ನಾನು ಯೇಸು ಸ್ವಾಮಿ ಬಳಿಗೆ ಹೋದ್ರೆ ಹೋಗ್ತೇನೆ. ಹಲ್ಲೆಲೂಯಾ. ಅಂದ್ಕೊಳ್ಳಿಲ್ಲಮ್ಮ. ತೆವಳ್ಕೊಂಡು ಹೋದ್ರು. ಯೇಸು ಅಲ್ಲಿ ಮಾತಾಡ್ತಾ ಇದ್ದಾರೆ ಯಾಯಿನ ಬಳಿಯಲ್ಲಿ. ಹಲ್ಲೆಲೂಯಾ. ಹೋಗಿ ಯೇಸು ಸ್ವಾಮಿ ಮುಂದೆ ಹೋಗ್ಬೇಕಂದ್ರೆ ಮಂದಿ ಬಿಡ್ತಾ ಇಲ್ಲ, ಫುಲ್ ಗಿಚ್ ತುಂಬಿಕೊಂಡಿದ್ದಾರಮ್ಮ. ಆಕೆ ಏನ್ ಮಾಡಿದ್ರು, ಅವ್ರ ಕಾಲಾಗೆ ಕೂರ್ಕೊಂಡು ಹೋದ್ರು, ಸಂಧ್ಯಾಗೆ ಕೂರ್ಕೊಂಡು ಹೋದ್ರು. ಹೋಗಿ ಯೇಸು ಹತ್ರ ಮಾತಾಡ್ಬೇಕಂತಾಳೆ, ಯೇಸು ಸ್ವಾಮಿ ಮುಖ ನೋಡ್ಬೇಕಂತಾಳೆ, ಯೇಸಪ್ಪ ನನ್ನ ಮುಟ್ಟಂತ ಹೇಳ್ಬೇಕಂತ ಇದ್ದಾಳೆ. ಆಗ್ಲಿಲ್ಲ. ಆಕೆ ಸಿಕ್ಕಿದ್ದೇನು ಗೊತ್ತಾ? ಯೇಸು ಸ್ವಾಮಿಯ ಉಡುಪಿನ ಒಂದು ಗೊಂಡೆ ಸಿಕ್ತಮ್ಮ, ಕೊನೆಯಾಗಿರುವ ಒಂದು ಗೊಂಡೆ ಸಿಕ್ತಮ್ಮ. ಹೋಗಿ ಆ ಉಡುಪನ್ನ ಮುಟ್ಟಿದ್ದು, ಮುಟ್ಟಿದ ತಕ್ಷಣ ನೆಟ್ಟಗಾಗ್ತದೆ. ಅಮ್ಮ ಮುಟ್ಟುತ್ತಾ ಇದ್ದಾಳೆ, ರಕ್ತ ಹರಿಯೋದು ನಿಲ್ತಾ ಇದೆ. ಆ ತಾಯಿ ಗೊತ್ತಾಯ್ತು, ಮುಟ್ಟಿದಾಗಲೇ ನಾನು ಏನಾಗಿದ್ದೀನಿ, ಈಗ ನೆಟ್ಟಗಾಗಿನಿ, ಸ್ವಚ್ಛ ಆಗಿನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಏನಾಯ್ತು, ಯೇಸು ಸ್ವಾಮಿ ಹೇಳಿದ್ರು, ನನಗೆ ಯಾರೋ ಒಬ್ಬರು ಮುಟ್ಟಿದ್ರು. ಅವಾಗ ಯೇಸು ಸ್ವಾಮಿ ಶಿಷ್ಯರು ಏನಂದ್ರೆ ಗೊತ್ತಾ, ಸ್ವಾಮಿ ಎಷ್ಟೋ ಜನ ಒಬ್ಬೊಟ್ಟಿ ಬೀಳಕತ್ತಾರ, ಯಾರೋ ಒಬ್ರು ಅಂತ ಹೆಂಗ್ ಹೇಳ್ತೀರಿ? ಅವಾಗ ಯೇಸು ಹೇಳ್ತಾರೆ, ಯಾರೋ ಒಬ್ಬರು ನನ್ನನ್ನು ಮುಟ್ಟಿದ್ರು, ನನ್ನ ಶರೀರದಿಂದ ಶಕ್ತಿ ಹೊರಟು. ನನ್ನ ಶಕ್ತಿ ಹೋಗಿದೆ. ಹಲ್ಲೆಲೂಯಾ. ಶಕ್ತಿ ಉಂಟಾಯ್ತು, ಬಿಡುಗಡೆ ಹೋಯ್ತು ಮಾಲಿ. ಆ ತಾಯಿ ಇದನ್ನು ಮುಚ್ಕೊಂಡಿರಕ್ ಆಗಲ್ಲ. ನೋಡಿ, ನೀವೆಲ್ಲ ಹೇಳುವಾಗ ಏನ್ ಮಾಡ್ತೀರಿ, ಅನೇಕ ಸಾರಿ ಮುಚ್ಕೊಂಡು ಹೇಳ್ತೀರಿ, ಓಪನ್ ಆಗಿ ಹೇಳಲ್ಲ. ನನಗೆ ರಕ್ತ ಹರಿತಿತ್ತು ಅಥವಾ ನನ್ನ ಮೈಯಾಗ ಹೋಗ್ತಿತ್ತು, ಪ್ರಾರ್ಥನೆ ಮಾಡಿದ್ರು, ಬಿಡುಗಡೆ ಆಯ್ತು ಹೇಳಲ್ಲ. ಅಟ್ಟಗೋಡೆ ಮೇಲೆ ದೀಪ ಇಟ್ಟು ಹೇಳ್ತೀನಿ, ಒಂದ್ ಸಮಸ್ಯೆ ಇತ್ತು ಹೋಯ್ತು ಹಂಗಂತೀರಾ? ಸ್ವಚ್ಛವಾಗಿ ಹೇಳಬೇಕು. ಆ ತಾಯಿ ಇದನ್ನು ಮುಚ್ಕೊಂಡಿರಕ್ ಆಗಲ್ಲ ಅಂತ ಹೇಳಿ ಯಾಕೆ ಬಂದು ಸರಿನಪ್ಪ ಸ್ವಲ್ಪ ತೆವಳ್ಕೊಂಡು ಬಂದು ನಿಂತ್ಕೊಂಡು ಬಂದು ನಿಂತು ಯೇಸು ಸ್ವಾಮಿ ಪಾದ ಹಿಡಿದು, ಸ್ವಾಮಿ 12 ವರ್ಷದಿಂದ ನಾನು ರೋಗಿಯಾಗಿದೆ, ನಿನ್ನ ಉಡುಪಿನ ಗೊಂಡೆ ಮುಟ್ಟಿದೆ, ನನ್ನ ರಕ್ತ ನಿಂತೋಯ್ತು, ನಿನ್ನ ಉಡುಪಿನ ಗೊಂಡೆ ಮುಟ್ಟಿದೆ, ತೆವಳ್ಕೊಂಡು ಬಂದು ನಾನು ನೆಟ್ಟ ನಿಂತಿದ್ದೇನೆ. ಬಿಡುಗಡೆ ಕಂಡಲ್ಲಿ ಓದಮ್ಮ, ವಚನ ಓದಮ್ಮ, ನೋಡಿ ಹೇಗಿದೆ. ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ
ಮನಸ್ಸಲ್ಲಿ ಅಂದ್ಕೊಂಡು ಯಾರಿಗೆ ಹೇಳಿಲ್ಲ. ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದೆವು. ಮಗಳೇ, ನೀನು ಸ್ವಸ್ಥ ಮಾಡಿದ ಏನು ಗೊತ್ತಾ? ನೀನು ಮೊದಲು ಮನಸ್ಸು ಮಾಡಿಕೊಂಡೆ ನಾನು ಯೇಸು ಬಳಿಗೆ ಹೋಗ್ಬೇಕು. ಆಮೇಲೆ ನೀನು ಮನಸ್ಸು ಮಾಡಿಕೊಂಡೆ, ನಿನ್ನ ನಂಬಿಕೆ ನಿನ್ನನ್ನು ಬಿಡುಗಡೆ ಮಾಡಿದೆ. ಆಮೇಲೆ 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 ಹಲ್ಲೆಲೂಯಾ. ಮುಂದೆ ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಆ ಕ್ಷಣನೇ. ಆಮೇಲೆ ನಂಬಿಕೆ ನಮ್ಮಲ್ಲಿ ಇರಬೇಕು. ಈ ಹೊಸ ವರ್ಷದಲ್ಲಿ ಯೇಸು ನಿನಗೆ ಬಿಡುಗಡೆ ಮಾಡಬೇಕಂತ ಕಾಯ್ತಾರೆ. ಆಮೇಲೆ ಆಮೇಲೆ ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 33ರಿಂದ 36. ಮ್ಯಾಥ್ಯೂ ಚಾಪ್ಟರ್ 14 ವರ್ಸ್ 33 to 36. ಮತ್ತಾಯ 14:33ರಿಂದ 36 ಓದ್ರಿ. ನಿಜವಾಗಿ ನೀನು ದೇವಕುಮಾರನು, ನಿಜವಾಗಿ ನೀನು ದೇವಕುಮಾರನು ಆತನಿಗೆ ನಮಸ್ಕರಿಸಿದರು. ಅವರು ಸಮುದ್ರವನ್ನು ದಾಟಿಗೆ ಕಳಿಸಿ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ಆತನ ಬಳಿಗೆ ಕರೆತರಿಸಿ ಆತನನ್ನು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಿ ಬಡಿಸಬೇಕೆಂದು ಉಡುಪಿನ ಅಂಚನ್ನಾದರೂ ಮುಟ್ಟಗೊಳಿಸಬೇಕೆಂದು ಬೇಡಿಕೊಂಡರು ಮತ್ತು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಯಾವಾಗ ಆ ತಾಯಿಗೆ ಬಿಡುಗಡೆ ಆಗಿದ್ದನ್ನ ಇವರು ನೋಡಿದ್ರಲ್ಲ, ಸ್ವಾಮಿ ನಿಮ್ ಉಡುಪು ಮುಟ್ಟಬೇಕು, ಸ್ವಾಮಿ ನಿಮ್ ಉಡುಪು ಮುಟ್ಟಬೇಕಂದ್ರು. ಏನೇ ಮಾಡೋದಿದ್ರು ಉತ್ತಮವಾದದನ್ನೇ ಮಾಡಿ. ಆಮೇಲೆ ಪೌಲನ ಕರವಸ್ತ್ರಗಳಿಂದ ಬಿಡುಗಡೆಯಾದರು. ದೇವರು ತನ್ನ ಮಕ್ಕಳಿಗೆ ಕೊಟ್ಟಿದ್ದು ಎಲ್ಲವೂ ಶ್ರೇಷ್ಠ. ಅದನ್ನ ಅನೇಕರು ಖುಷಿ ಪಡ್ತೀರ, ಇಷ್ಟಪಟ್ಟು ಹಾಕ್ತಾರೆ. ಆಮೇಲೆ 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 ದೇವರು ನನ್ನ ಪಾಲಿಗೆ ಏನ್ ಕೊಟ್ಟಿದ್ದಾನ ಸ್ತೋತ್ರ. ಆಮೇಲೆ ಹಂಗೆ ಇರ್ಬೇಕು ಯಾವಾಗ ದೇವರ ಮಕ್ಕಳಾದರು. ಆಮೇಲೆ ಆಮೇಲೆ ಮೊದಲನೇದು ನಿಮಗೆ ಸಿಗೋದು ಆರೋಗ್ಯ. ಮಾರ್ಕನ ಸುವಾರ್ತೆ ಬರೆದಿಟ್ಟುಕೊಡ್ರಿ 14ನೇ ಅಧ್ಯಾಯ 15ರಿಂದ 20. ಮ್ಯಾಥ್ಯೂ 10:8. ಯಾರಾದ್ರೂ ಓದ್ರಿ. ಮತ್ತಾಯ 10:8 ಓದ್ರಿ. ಯೇಸು ಹೇಳಿದ ಮಾತು ಓದ್ರಿ. ರೋಗಿಗಳನ್ನು ಸ್ವಸ್ಥ ಮಾಡ್ರಿ, ಶಬ್ದವನ್ನು ಬದಿಸ್ರಿ, ಕುಷ್ಠ ರೋಗ ಹತ್ತಿದವರಿಗೆ ಶುದ್ಧ ಮಾಡ್ರಿ, ದೆವ್ವಗಳಿಗೆ ದೆವ್ವ ಬಿಡುಗಡೆ ಮಾಡ್ರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡ್ರಿ. ಹಲ್ಲೆಲೂಯಾ. ಯೇಸು ಹೇಳಿದ ಮಾತು. ಆಮೆನ್ ಆಮೆನ್ ಹಲ್ಲೆಲೂಯಾ. ಹೊಸ ವರ್ಷದಲ್ಲಿ ಮೊದಲನೇದು ಏನ್ ಬೇಕು? ದೇವರ ಆರೋಗ್ಯ ಕೊಡುವುದು. ಎರಡನೇದು ಯೆಶಾಯ 48ನೇ ಅಧ್ಯಾಯ 17ನೇ ವಚನ. ಯೆಶಾಯ 48:17. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು. ನಿನಗೆ ವೃತ್ತಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ಹಲ್ಲೆಲೂಯಾ ಹಲ್ಲೆಲೂಯಾ. ಎರಡನೇದಾಗಿ ನಿನಗೆ ವೃದ್ಧಿಯ ಆಶೀರ್ವಾದ. ಆಮೆನ್. ವಿಸ್ತರಣೆಯ ಆಶೀರ್ವಾದ. ಆಮೆನ್ 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 ಆಮೆನ್. ಆರೋಗ್ಯ ಇದ್ರೆ ಸಂಪತ್ತು ಇರ್ತದೆ, ಆರೋಗ್ಯ ಇಲ್ಲಂದ್ರೆ ಏನಿರಲ್ಲ, ಎಲ್ಲ ಕಳ್ಕೊಂಡು ಖಾಲಿ ಆಗ್ಬೇಕು. ಹಲ್ಲೆಲೂಯಾ. ಜ್ಞಾನಕ್ಕೆ 10ನೇ ಅಧ್ಯಾಯ 6ನೇ ವಚನ. ಪ್ರೊವರ್ಬ್ಸ್ ಚಾಪ್ಟರ್ 10 ವರ್ಸ್ 6. ಶಿಷ್ಟನ ತಲೆಯ ಮೇಲೆ ಆಶೀರ್ವಾದದ ನೆಲೆ. ಆಮೆನ್. ದುಷ್ಟನ ಬಾಯಿಗೆ ಬಲಾತ್ಕಾರವೇ ಮುಚ್ಚಳ. ದುಷ್ಟರ ಬಾಯಿ ಮುಚ್ಚಕ್ಕಾಗಲ್ಲ. ಏನಾದ್ರೂ ಒಂದು ತಪ್ಪು ಹೊಡ್ಕೊಂಡು ಹೋಗ್ತಾರೆ, ನನ್ನ ಮೇಲೆ ಓಡುತ್ತಾರೆ, ನಿಮ್ಮ ಮೇಲೆ ಓಡುತ್ತಾರೆ. ಹಲ್ಲೆಲೂಯಾ. ಆದ್ರೆ ಶಿಷ್ಟನ ತಲೆ ಅಭಿವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗ್ತದೆ. ಶಿಷ್ಟನ ತಲೆಯಲ್ಲಿರುವ ಆಲೋಚನೆಗಳು ಆಶೀರ್ವಾದದ ಕಡೆಗೆ ಕರ್ಕೊಂಡು ಹೋಗ್ತದೆ. ಆಮೆನ್ ಆಮೆನ್. ಎರಡನೇ ಆಶೀರ್ವಾದ ನಮ್ಮ ಮೇಲೆ ಆಶೀರ್ವಾದ, ನಮ್ಮ ತಲೆಯ ಮೇಲೆ ಆಶೀರ್ವಾದ, ನಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ. ಆಮೆನ್ ಆಮೆನ್. ತುಂಬಾ ವಚನಗಳಿದೆ, ಬಟ್ ಇದನ್ನ ನೆನಪಲ್ಲಿಟ್ಟುಕೊಡ್ರಿ. ಮೊದಲನೇದು ಗುಡ್ ಹೆಲ್ತ್. ಆಮೆನ್. ಎರಡನೇದು ಬೆಟರ್ ಗ್ರೋತ್. ಆಮೆನ್. ಒಳ್ಳೆಯ ಅಭಿವೃದ್ಧಿ. ಅಭಿವೃದ್ಧಿ ಬೇಕಾ? ಸೋತು ಹೋಗ್ಬೇಡ್ರಿ. ಅಯ್ಯೋ ನಾವು ಪ್ರೇಯರ್ ಮಾಡ್ತಾ ಇದೀವಿ ಇಷ್ಟು ಕಷ್ಟ, ಅಯ್ಯೋ ನಾವು ಚರ್ಚೆಗೆ ಹೋಗ್ತಾ ಇದೀವಿ ಇಷ್ಟು ಸಂಕಟ, ಅಯ್ಯೋ ನಾವು ಪ್ರೇಯರ್ ಮಾಡ್ತಾ ಇದೀವಿ ಆರೋಗ್ಯ ಸರಿ ಇಲ್ಲ, ಅಯ್ಯೋ ನಾವು ಪ್ರೇಯರ್ ಮಾಡ್ತಾ ಇದೀವಿ ಅದು ಆಯ್ತು, ಅಯ್ಯೋ ಇದು ಆಯ್ತು.
ಚಿಂತೆ ಮಾಡಬೇಡ್ರಿ. ಆ ತಾಯಿಯ ಬಿಡುಗಡೆ 12 ವರ್ಷ ಆದ್ಮೇಲೆ ಯೇಸು ಇಟ್ಕೊಂಡಿದ್ರು. ಸುವಾರ್ತೆ ಮುಟ್ಟಿಸಿದ ನಮ್ಮ ದೇವರು ಬದುಕಿಸ್ತಾನೆ. ಆಮೆನ್. ರೋಗವು ಬಂದಿದ್ದು ಒಳ್ಳೆದೇ ಯೇಸು, ನಿನ್ನ ಮಹಿಮೆ ಕಾಣದೆ ನಾ ಸಾಯುತ್ತೇನೆ. ಒಳ್ಳೆದಕ್ಕೆ ನಮಗೆ ಏನಾದ್ರೂ ಬಂದಿದ್ರೆ ಒಳ್ಳೆದಕ್ಕೆ. ಈಗ ಆ ಎಂಬ ಕ್ಯಾನ್ಸರ್ ಬಂದಿಲ್ಲ ಅಂದ್ರೆ ಯೇಸು ನಂಬ್ತಾ ಇರ್ಲಿಲ್ಲ. ಯೇಸು ಸ್ವಾಮಿ ನಂಬಿಲ್ಲ ಅಂದ್ರೆ ಬಿಡುಗಡೆ ಆಗ್ತಾ ಇರ್ಲಿಲ್ಲ. ಬಿಡುಗಡೆ ಆಗಿಲ್ಲ ಅಂದ್ರೆ ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಒಳ್ಳೆದಕ್ಕೆ ಇದೆಲ್ಲ ನಮ್ಮ ಜೀವನದಲ್ಲಿ ಒಳ್ಳೆದಕ್ಕೆ ಬಂದಿದೆ. ಆದ್ರೆ ಬಿಡುಗಡೆ ಕೊಡುವ ದೇವರು ನಮ್ಮ ಪರವಾಗಿರುತ್ತೆ. ಆಮೆನ್, ಆಮೆನ್. ಎರಡನೇದು ಬೆಟರ್ ಗ್ರೋತ್, ಅದ್ಭುತವಾದ ಗ್ರೋತ್, ಅಭಿವೃದ್ಧಿ. ಮೂರನೇದು ಮತ್ತಾಯನ ಸುವಾರ್ತೆ 9:35. ಯೇಸು ಎಲ್ಲಾ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗವನ್ನು ಎಲ್ಲಾ ತರದ ಬೆನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಹಲ್ಲೆಲೂಯಾ. ಮೊದಲನೇದು ಒಳ್ಳೆ ಆರೋಗ್ಯ, ಎರಡನೇದು ಅತ್ಯುತ್ತಮವಾದ ಅಭಿವೃದ್ಧಿ, ಮೂರನೇದು ಹೀಲಿಂಗ್ ಫಾರ್ ಎವರಿವನ್. ಆಮೆನ್. ಪ್ರತಿಯೊಬ್ಬರಿಗೆ ಬಿಡುಗಡೆ. ಹಲ್ಲೆಲೂಯಾ. ಒಬ್ಬರಿಗೆ ಕೊಡ್ತೀನಂತ ಯೇಸು ಹೇಳಿಲ್ಲ. ಅಲ್ಲಿನ ಎಲ್ಲಾ ತರದ ರೋಗದಲ್ಲಿರೋರಿಗೆ, ಎಲ್ಲಾ ತರದ ಬೇರೆಯವರಿಗೆ ಬಿಡುಗಡೆ ಮಾಡಿದ್ರು. ಬಟ್ ಯೇಸು ಸ್ವಾಮಿ ಎಲ್ಲಾ ರೋಗಕ್ಕೂ ಒಬ್ಬನೇ ಸ್ಪೆಷಲ್. ಮನಸ್ಸಿನ ನೋವಿಗೂ ಅವರೇ, ತಲೆ ನೋವಿಗೂ ಅವರೇ, ಶಾರೀರಿಕ ನೋವಿಗೂ ಅವರೇ, ಹೊಟ್ಟೆ ನೋವಿಗೂ ಅವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ನೋವಿಗೂ ಒಬ್ಬನೇ ವೈದ್ಯರು, ನನ್ನ ಕರ್ತನಾದ ಯೇಸು ಕ್ರಿಸ್ತ. ಆಮೆನ್, ಆಮೆನ್. ಅನೇಕ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 1ನೇ ವಚನದಿಂದ ನೋಡುತ್ತೇವೆ. ಅಲ್ಲಿ ಒಬ್ಬ ಹುಟ್ಟು ಕುಂಟನಿದ್ದಾನಮ್ಮ. ಹುಟ್ಟು ಕುಂಟ. ಪೇತ್ರ ಯೋಹಾನರು ಆಲಯಕ್ಕೆ ಹೋದಾಗ ಭಿಕ್ಷೆ ಬೇಡ್ತಾ ಹೊರಗಡೆ ಕುಂತಿರ್ತಾನೆ. ಭಿಕ್ಷೆ ಬೇಡ್ತಾ ಇರುವಂತ ಹುಟ್ಟು ಕುಂಟನಿಗೆ ಅಲ್ಲಿ ಬಿಡುಗಡೆ ಸಿಗ್ತದೆ. ಅವನು ಭಿಕ್ಷೆ ಬೇಡ, ನಮಗೆ ಏನಾದ್ರೂ ಕೊಡ್ತಾರ ಅಂತ ಅವ ದಾರಿ ನೋಡಕತ್ತಾನ. ಏನಾದ್ರೂ ಕೊಡ್ತಾರೆ. ಈ ಸೇವಕರು ಹಿಂಗೆ ನೋಡಕತ್ತಾರೆ. ಅಂದ್ರೆ ಇವ್ರು ಒಳ್ಳೆ ಬಟ್ಟೆ ಹಾಕೊಂಡಿದ್ದಾರೆ. ಯಾಕೆ ಒಳ್ಳೆ ಬಟ್ಟೆ ಹಾಕೋರಿ ಅಂತೀವಿ? ಹಲ್ಲೆಲೂಯಾ. ದೇವರ ಜನರ ಬಟ್ಟೆ ಒಳಗೂ ಆಶೀರ್ವಾದ. ಆಮೆನ್. ಹಿಂಗೆ ನೋಡಿದ್ರೆ ಇವರು ಒಳ್ಳೆ ಬಟ್ಟೆ ಹಾಕೊಂಡಿದ್ದಾರೆ, ಬಿಳಿ ಅಂಗಿ ಹಾಕೊಂಡಿದ್ದಾರೆ. ಇವರು ಬೆಳ್ಳಿ ಬಂಗಾರನೇ ನನಗೆ ಕೊಡ್ತಾರ ಭಿಕ್ಷಕ ನೋಡಕತ್ತಾನಮ್ಮ. ಆದ್ರೆ ದೇವರ ಸೇವಕರು ಏನಂದ್ರು? ಬೆಳ್ಳಿ ಬಂಗಾರವನ್ನು ನನ್ನಲ್ಲಿಲ್ಲ, ನನ್ನಲ್ಲಿ ನಿಮಗೆ ಕೊಡ್ತೇವೆ. ಹಲ್ಲೆಲೂಯಾ. ಒಂದು ದಿನ ಪೇತ್ರ ಮತ್ತು ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯುತ್ತಿದ್ದ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋದರು. ಅಲ್ಲಿ ಹುಟ್ಟುಕೊಂಡನಾಗಿದ್ದ ಒಬ್ಬ ಮನುಷ್ಯನನ್ನು ಕೆಲವರು ಹೊತ್ತುಕೊಂಡು ಬಂದರು. ಅಂದ್ರೆ ದಿನ ಅವರಿಗೆ ಏನ್ ಮಾಡ್ತಿದ್ರು? ಹೊತ್ಕೊಂಡು ಬಂದು ಕುಂದಿರಿಸ್ತಿದ್ರು, ಹೊತ್ಕೊಂಡು ಹೋಗ್ತಾರೆ. ಹುಟ್ಟದಾಗಿಂದ ಕೊಂಟ. ಬಹಳ ಜನ ಹೇಳ್ತಾರೆ ಹುಟ್ಟದಾಗಿಂದ ಹಂಗೆ ಬಿಡ್ರಿ, ಅವನು ಎಲ್ಲಿ ವಾಸಿ ಆಗ್ಬೇಕ್ರಿ, ಅವನು ಎಲ್ಲಿ ಬಿಡುಗಡೆ ಆಗ್ಬೇಕ್ರಿ. ಬಿಡುಗಡೆ ಮಾಡೋ ದೇವರನ್ನೇ. ಈಗ ಎಲ್ಲಿ ಬಿಡುಗಡೆ ಆಗ್ಬೇಕು? ಹುಟ್ಟದಾಗಿಂದ ಕಿವಿ ಸೋಡಕತ್ತೆ ಬಿಡ್ರಿ, ಎಲ್ಲಿ ವಾಸಿ ಆಗ್ಬೇಕು? ಹುಟ್ಟದಾಗಿಂದ ಕಣ್ಣು ಕಾಣಲ್ಲ ಬಿಡ್ರಿ, ಎಲ್ಲಿ ವಾಸಿ ಆಗ್ಬೇಕು? ಹುಟ್ಟದಾಗಿಂದ ನಡೆಯಕ್ಕಾಗ ಬಿಡ್ರಿ, ಎಲ್ಲಿ ವಾಸಿ ಆಗ್ಬೇಕಲ್ಲ? ಹುಟ್ಟು ಕುಂಟನಾಗಿದ್ದಾನೆ. ಹಲ್ಲೆಲೂಯಾ. ದೇವಾಲಯದೊಳಗೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಅವನನ್ನು ಪ್ರತಿದಿನ ಕೂರಿಸುತ್ತಿದ್ದರು. ಪ್ರತಿದಿನ ಪ್ರೇಯರ್ ನಡೀತಾ ಇತ್ತು. ನಂಬಿಗಸ್ತರಾಗಿದ್ದವರು ಪ್ರತಿದಿನ ಆಲಯಕ್ಕೆ ಬಂದು ಹೋಗ್ಬೇಕು. ಆಮೇಲೆ ಪ್ರತಿದಿನ ದೇವರ ಅಂಗಳ ಬರಬೇಕು, ಪ್ರತಿದಿನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೇಕು, ಪ್ರತಿದಿನ ದೇವರು ಎದುರು ನೋಡ್ಬೇಕು. ಆಮೇಲೆ ಆಮೇಲೆ ಪ್ರತಿದಿನ ನೋಡ್ರಿ ಅಲ್ಲಿ. ಆಮೇಲೆ ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಮತ್ತು ಯೋಹಾನರನ್ನು ಕಂಡು ಭಿಕ್ಷೆ ಬೇಡಿದನು. ಹಲ್ಲೆಲೂಯಾ. ಏನ್ ಬೇಡಿದನು? ಆದರೆ ನೋಡಲಿ, ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಹಲ್ಲೆಲೂಯಾ. ಕೈಲಾಗಲು ಅವರಿಗೆ ಕೊಡ್ರಿ. ಹಲ್ಲೆಲೂಯಾ. ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಕೊಡ್ರಿ. ಅವ್ರಿಗೆ ಒಳ್ಳೆ ವಿದ್ಯೆ ಕೊಡ್ರಿ, ಒಳ್ಳೆ ಬುದ್ಧಿ ಕೊಡ್ರಿ, ಕೊಡ್ರಿ. ನಾನು ಬಹಳ ದೊಡ್ಡವನು ಅನಿಸ್ಕೋಬೇಕಂತ ಕೊಡಬೇಡಿ. ಅವನಿಗೆ ನಮ್ಮನ್ನು ನೋಡು ಅಂದನು. ನಮ್ಮನ್ನ ನೋಡು. ಹಲ್ಲೆಲೂಯಾ.
ದೇವರ ಸೇವಕರು ಏನಾದ್ರೂ ಕೊಡ್ತಾರೆ ನೋಡ್ರಿ. ದೇವರ ಸೇವಕರು ಯಾವತ್ತೂ ತಗೊಳ್ಳೋ ರೂಢಿ ಇಲ್ಲ ನಮ್ಮಲ್ಲಿ ಅನೇಕರಿಗೆ. ಹಲ್ಲೆಲೂಯ. ಅವನು ನಿರೀಕ್ಷೆ ಇರ್ತಾ ಇದ್ದಾರೆ, ಏನಾದ್ರೂ ಕೊಡ್ತಾರೆ. ಮತ್ತೆ ನೋಡ್ರಪ್ಪ, ದೊರಕಿತೆಂದು ನಿರೀಕ್ಷಿಸಿ ಹಾ. ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಹೆಂಗ್ ನೋಡ್ದ? ಲಕ್ಷ್ಯ ಕೊಟ್ಟು ನೋಡಿದನು. ಆಗ ಪೇತ್ರನು ಬಂಗಾರವನ್ನು ಓ ಯೇಸು ಮಸೀಗೆ. ಬಹಳ ಜನ ಹೇಳ್ತಾರೆ, ನನಗೆ ಏನ್ ಕಮ್ಮಿ ರೀ, ದೇವರು ಮನೆ ಕೊಟ್ಟಿದ್ದಾನೆ, ಹೊಲ ಕೊಟ್ಟಿದ್ದಾನೆ, ಬೆಳ್ಳಿ ಕೊಟ್ಟಿದ್ದಾನೆ, ಬಂಗಾರ ಕೊಟ್ಟಿದ್ದಾನೆ, ಮಕ್ಕಳು ಕೊಟ್ಟಿದ್ದಾನೆ, ದೊಡ್ಡ ಫೋನ್ ಕೊಟ್ಟಿದ್ದಾನೆ, ಮತ್ತೆ ಕೊಟ್ಟಿದ್ದಾನೆ, ನನಗೆ ಇದೇನ್ ಬೇಕು. ಬಟ್ ಅಲ್ಲಿ ನೋಡ್ರಿ, ಪೇತ್ರನು ಹೇಳ್ತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡ್ತೇನೆ. ಹಲ್ಲೆಲೂಯಾ. ಬೆಳ್ಳಿ ಬಂಗಾರ ಕೊಡಲಿಲ್ಲ, ದೊಡ್ಡ ನೋಟೆ ತೆಗಿತಾನೆ. ಅವನಿಗೆ ಮತ್ತೆ ಆಸೆ ಹೆಚ್ಚಾಯ್ತು. ಬೆಳ್ಳಿ ಬಂಗಾರ ಕೊಡೋದಂದ್ರೆ 2000 ಗುಲಾಬಿ ನೋಟ್ ಕೊಡ್ಬೋದೋ ಏನೋ. ಹಲ್ಲೆಲೂಯಾ. 500 ರೂಪಾಯಿ ಕರೆ ನೋಟ್ ಕೊಡ್ಬೋದೋ ಏನೋ. ಹಲ್ಲೆಲೂಯಾ. ಆಸೆ ಹೆಚ್ಚಾಯ್ತು. ಮತ್ತೆ ನೋಡಿ, ಅಲ್ಲಿ ನಿನಗೆ ಕೊಡುತ್ತೇನೆ. ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ಅದೇ ಗಮನ ಹರಿಸ್ರಿ, ನಂದ ಅವನಿಗೆ ಏನೇನು ಆಸೆ ಬಂದಿರ್ಬೋದು ಮಾಡ್ಲಿ. ಗಮನ ಹರಿಸ್ರಿ, ಅವನಿಗೆ ಆಸೆ ಏನೇನೋ ಆಸೆ. ಬಟ್ ಅದು ಮುಂದೆ ನೋಡ್ರಿ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ಹಾಗಾದ್ರೆ ಅವರಿಗೆ ಏನಿದೆ? ದೇವರ ಸೇವಕರಾಗಲು ಏನಿದೆ? ದೇವರ ಸೇವಕರಿಗೆ ಹೇಳುವ ಮಾತಿನಲ್ಲಿ ಏನಿದೆ? ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು. ಓ ಯೇಸು ಮಸೀಗೆ, ಓ ಯೇಸು ಮಸೀಗೆ, ಓ ಯೇಸು ಮಸೀಗೆ. ಆಮೆನ್. ಏನಿದೆ ಅವರ ಒಳಗಡೆ? ಏನಿದೆ? ಯೇಸುವಿನ ಹೆಸರಿದೆ. ನಿನ್ನೊಳಗೆ ಏನಿರ್ಬೇಕಮ್ಮ? ಯೇಸುವಿನ ಹೆಸರು ನಿನ್ನೊಳಗಿದ್ರೆ ನಿನಗೆ ಬಿಡುಗಡೆ ಅಲ್ಲೇ ಇದೆ. ಆಮೆನ್. ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆ ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಮೇಲೆ ಎತ್ತುತ್ತಾನೆ. ತಕ್ಷಣವೇ ಎಲ್ಲಿ ಪಕ್ಕದವರಿಗೆ ಹೇಳಿ, ತಕ್ಷಣವೇ. ಕೈಗೊಟ್ಟು ಹೇಳಿ, ತಕ್ಷಣವೇ. ಕೈಗೊಟ್ಟು ಹೇಳಿ, ತಕ್ಷಣವೇ. ತಕ್ಷಣವೇ. ಆಮೆನ್. ಆಮೆನ್. ಆಮೆನ್ ಹೇಳಿ, ಹಲ್ಲೆಲೂಯಾ. ತಕ್ಷಣವೇ. ತಕ್ಷಣ. ನಾಳೆ ಮಾಡ್ತೀನಿ ತಗೋ, ನಾಳೆ ಕೊಡ್ತೀನಿ ತಗೋ, ಮುಂದಿನ ವರ್ಷ ಮಾಡ್ಬಿಡ್ತೀನಿ ತಗೋ. ನೋ. ನಾನು ಅದಕ್ಕೆ ಶುಕ್ರವಾರ ಹೇಳಿದೆ, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ದೇವರ ಮೇಲೆ ವಿಶ್ವಾಸ ಇಟ್ಟು ನಾವು ಏನ್ ಮಾಡ್ತೀವೋ ದೇವರ ಆರ್ಡರ್ ಬಾರ್ದೊಡ್ದು ಬರ್ತಾನೆ. ಒಂದ್ ತಂದೆಗೆ 3 ಜನ ಮಕ್ಕಳಿದ್ರಂತೆ. ಹಲೋ, ಒಂದ್ ತಂದೆಗೆ 3 ಜನ ಮಕ್ಕಳಿದ್ರಂತಮ್ಮ. ತುಂಬಾ ಬಡತನದಲ್ಲಿದ್ರಂತಮ್ಮ. ಆ ಮಕ್ಕಳನ್ನ ಕೆಲಸ ಮಾಡ್ತಾನೆ, ಕೂಲಿ ಮಾಡ್ತಾನೆ, ಸಾಕ್ತಾನೆ. ಆ ಮಕ್ಕಳು ರಜಾ ಇದ್ದಾಗ ಹೊರಗೆ ಕರ್ಕೊಂಡು ಹೋಗ್ತಾನೆ, ಅವರು ದುಡಿತಾರೆ, ಕುಟುಂಬ ಸಾಕ್ತಾ ಇದ್ದಾರೆ. ಆ ಮಕ್ಕಳು ಸಹ ತಂದೆಯ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಕಷ್ಟದಲ್ಲಿ ಬೆಳ್ಕೊಂಡ್ ಬಂದ್ರು. ಕೆಲಸ ಮಾಡ್ತಾರೆ, ಎಲ್ಲ ತಪ್ಪಿಸ್ಕೊಳ್ತಾರೆ, ವಿಧೇಯರಾಗ್ತಾರೆ, ಮತ್ತೊಬ್ಬರಿಗೆ ಉಪಕಾರ ಮಾಡುವಂತ ಗುಣ ಇದೆ, ಬಿದ್ದವರ ಕೈ ಹಿಡಿದು ಎಬ್ಬಿಸ್ತಾರೆ. ಒಳ್ಳೆ ಗುಣಗಳು ಹೊಂದ್ಕೊಂಡಿದ್ದಾರೆ ನಮ್ಮ ಹೃದಯದಲ್ಲಿ. ಅಹಂಕಾರ ಇಲ್ಲ, ಗರ್ವ ಇಲ್ಲ, ಮೋಸ ಇಲ್ಲ, ಸುಳ್ಳಿಲ್ಲ. 3 ಜನ ಮಕ್ಕಳು ಕಲಿತು, ಕಷ್ಟದಲ್ಲಿಯೇ ಕಲಿತು ಒಳ್ಳೆ ನೌಕರಿ ತಗೊಂಡ್ಬಿಟ್ರು. ಹಲ್ಲೆಲೂಯಾ. 3 ಜನ ನೌಕರಿ ತಗೊಂಡು ತಂದೆ ಬಳಿ ಬಂದ್ರಂತೆ. ಅಪ್ಪ, ಇಷ್ಟು ಬಡತನದಲ್ಲಿ ನೀನ್ ನಮಗೆ ಬೆಳೆಸಿದೆ ಅಪ್ಪ, ನೋಡಿ ನಾವು 3 ಜನ ಒಳ್ಳೆ ನೌಕರಿ ತಗೊಂಡಿದ್ದೀವಿ ಅಂತ ಹೇಳಿ ಆ ತಂದೆ ಮುಂದೆ ಆ ಮಕ್ಕಳು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಆ ತಂದೆ ಹೇಳಿದಂತೆ, ಬರ್ರಿ ಮಕ್ಕಳಾಗಲಿ ಅಂತ ಹೇಳಿ 3 ಜನ ಮಕ್ಕಳಿಗೆ ಒಂದು ಹಳೆ ಮನೆಗೆ ಕರ್ಕೊಂಡು ಹೋದಂತೆ. ಯಾರು ಕರ್ಕೊಂಡು ಹೋದ? ಹಳೆ ಮನೆ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ನೋಡಿದ್ರೆ ತಂದೆ ಒಂದು ಸುಟ್ಕೇಸ್ ತರಿಸಿದ. ತೆಗೆದ ನಂತರ ಬೆಳ್ಳಿ ಮುತ್ತು ರಾಶಿಗಳು ತುಂಬಿದಂತೆ. ತಂದೆ ಹೇಳಿದಂತೆ, ಮಕ್ಕಳ, ನಿಮ್ ತಂದೆ ಬಡವನಲ್ಲ, ಶ್ರೀಮಂತನು. ಆದ್ರೆ ನನ್ನ ಮಕ್ಕಳು ಸಂಸ್ಕೃತಿ ಕಲಿಬೇಕು, ಶಿಸ್ತು ಕಲಿಬೇಕು, ಮತ್ತೊಬ್ಬರಿಗೆ ಉಪಕಾರ ಮಾಡೋದನ್ನು ಕಲಿಬೇಕನ್ನೋ ಕಾರಣಕ್ಕೆ ನಾನು ಬಡವನಾಗಿ ನಿಮಗೆ ಬಡತನದಲ್ಲಿ ಬೆಳೆಸಿದೆ. ನಾನು ಯಾವತ್ತೂ ಬಡವನಲ್ಲ, ನಾನು ಅಧಿಕ ಶ್ರೀಮಂತನು ಅಂತ ಹೇಳಿ ಆ ತಂದೆ ಹೇಳಿದ್ದಾನೆ. ಪ್ರೀತಿಯ ಮಕ್ಕಳೇ, ಯೇಸು ಸ್ವಾಮಿ ಸಹ ಪರಲೋಕ ರಾಜ್ಯವನ್ನು ತ್ಯಜಿಸಿ ಬಡವನಾಗಿ ಲೋಕಕ್ಕೆ ಬಂದ. ಕೊಟ್ಟಿಗೆಯಲ್ಲಿ ಜನಿಸಿದ. ಯಾಕೆ? ನಾವು ಕಲಿಬೇಕು.
ಹಲ್ಲೆಲೂಯಾ. ಆ ತಂದೆ ಬಡವನಾಗಿದ್ದಾನ? ಆ ತಂದೆ ಬಡವನಾಗಿದ್ದಾನ? ಬಂಗಾರದ ಬೀದಿ ನಿನಗಾಗಿ ನನಗಾಗಿ ರೆಡಿ ಮಾಡಿಟ್ಟಿದ್ದಾನೆ. ಆಮೆನ್, ಆಮೆನ್, ಆಮೆನ್. ಹಾಗಾಗಿ ಆ ಹುಟ್ಟುಕೊಂಡ ತಕ್ಷಣವೇ ಅವನ ಅಂಗಾಲುಗಳಿಗೆ, ಮುಂಗಾಲುಗಳಿಗೆ ಹಾಗೂ ಹಿಮ್ಮಡಿಗಳಿಗೂ ಬಲ ಬಂದಿತ್ತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಕುಣಿಯುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯಗಳಿಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತಿಡಿದವನಿಗೆ ಸಂಭವಿಸಿರುವ ಅದ್ಭುತ ಕಾರ್ಯಕ್ಕೆ ವಿಸ್ಮಯಗೊಂಡು ಬಹಳ ಬೆರಗಾದರು. ಆಮೆನ್, ಆಮೆನ್. ಮನುಷ್ಯನಿಗೆ ಆರೋಗ್ಯ ಬೇಕು, ಮನುಷ್ಯನಿಗೆ ಅಭಿವೃದ್ಧಿ ಬೇಕು, ಮನುಷ್ಯನಿಗೆ ಬಿಡುಗಡೆ ಬೇಕು. ಅವನು ಕುಂಟನಾಗಿರ್ಬೋದು, ಇವತ್ತು ಗಟ್ಟಿಯಾಗಿದ್ದವರು ಆಲಯದಲ್ಲಿ ಇಲ್ಲ, ಇವತ್ತು ಗಟ್ಟಿಯಾಗಿದ್ದವರು ದೇವರನ್ನು ಪ್ರಾರ್ಥಿಸುವುದಿಲ್ಲ, ಉಪವಾಸ ಪ್ರಾರ್ಥನೆ ಮಾಡಲ್ಲ, ರಾತ್ರಿ ಪ್ರಾರ್ಥನೆ ಮಾಡಲ್ಲ, ಕುಟುಂಬ ಪ್ರಾರ್ಥನೆ ಮಾಡಲ್ಲ, ಅಮಾವಾಸ್ಯ ಪ್ರಾರ್ಥನೆ ಮಾಡಲ್ಲ, ನಂಬಿಕೆಯನ್ನು ಬೆಳೆಯಲ್ಲ. ನಿಮ್ಮ ಸಂಗತಿ ಏನು? ಅವನನ್ನು ಹುಟ್ಟು ಕುಂಟನಾಗಿದ್ದ, ನೀವು ಮಾನಸಿಕವಾಗಿ ಕುಂಟರಾಗಿದ್ದೀರಿ. ಹಲ್ಲೆಲೂಯಾ. ನಿಮ್ಮ ಮನಸ್ಸಲ್ಲಿ ಕುಂಟುತನ ಇದೆ, ನಿಮ್ಮ ಮನಸ್ಸಲ್ಲಿ ಬೇಡವಾದ ತನ ಇದೆ. ಶರೀರ ಕುಂಟುತ್ತಾ ಇರಬಹುದು, ಶರೀರದಲ್ಲಿ ಅಂಗಹೀನ ಇರಬಹುದು ನಿಜ, ಆದ್ರೆ ಮನಸ್ಸಲ್ಲಿ ಇರಬಾರದು. ಪ್ರೈಸ್ ದಿ ಲಾರ್ಡ್. ಆಮೆನ್. ಬಿಡುಗಡೆ ಕೊಟ್ಟು 4ನೇದು ಪ್ರೈಸ್ ದಿ ಲಾರ್ಡ್. ಫಿಲಿಪ್ಪಿ 4:4. ಫಿಲಿಪ್ಪಿ 4:4. ಫಿಲಿಪ್ಪಿ 4:4. ಫಿಲಿಪಿಯನ್ಸ್ ಚಾಪ್ಟರ್ 4:4. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿ. ಎಲ್ಲರೂ ಹೇಳ್ರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ, ಸಂತೋಷ ಪಡಿರಿ ಎಂದು ಹೀಗೆ ಹೇಳ್ತೇನೆ. ಹಲ್ಲೆಲೂಯಾ. ಫಿಲಿಪ್ಪಿ 3:3 ಓದಮ್ಮ. ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ. ಹಲ್ಲೆಲೂಯಾ. 4ನೇ ಸಂಗತಿ ಏನಂದ್ರೆ ಯಾವತ್ತು ಹ್ಯಾಪಿ ಆಗಿದೆ. ಆಮೆನ್. ಮೊದಲನೇದು ಗುಡ್, 2ನೇದು ಸೋ ಬೆಟರ್ ಗ್ರೋತ್, 3ನೇದು ಹೀಲಿಂಗ್, 4ನೇದು ಹ್ಯಾಪಿನೆಸ್. ಆಮೆನ್, ಆಮೆನ್. ಹೊಸ ವರ್ಷದಲ್ಲಿ ಇಲ್ಲಿ ನಿಮಗೆ ಕೇಳ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ 5 ಆಶೀರ್ವಾದಗಳು. ಆಮೆನ್. ಸಂತೋಷ ಎಲ್ಲರೂ ಇರಕ್ಕಾಗಲ್ಲ. ನಿನಗೆ ಒಳ್ಳೆ ಆರೋಗ್ಯ ಇದ್ರೆ ದೇವರು ಉತ್ತಮವಾದ ಆಶೀರ್ವಾದ ಕೊಡ್ತಾನೆ. ನಿನಗೆ ಉತ್ತಮವಾದ ಆಶೀರ್ವಾದ ಇದ್ರೆ ಉತ್ತಮವಾದ ಬಿಡುಗಡೆ ಸಿಗ್ತದೆ. ಉತ್ತಮವಾದ ಬಿಡುಗಡೆಗಳು ಪಾಪದಿಂದ, ಶಾಪದಿಂದ, ಬಂಧನದಿಂದ ನೀನು ಬಿಡುಗಡೆ ಆಗಿದೆ ಅಂದ್ರೆ ಸಂತೋಷ ನಿನ್ನ ಬಳಿಗೆ ಇರ್ತದೆ. ನೋಡಿ, ಬೇಡವಾದ ಕಾರ್ಯಗಳಿಂದ ದೂರ ಆಗಿದ್ರೆ ಬೇಕಾದಷ್ಟು ನೆಮ್ಮದಿ ಸಿಗ್ತದೆ. ಆಮೆನ್. ಬೇಡವಾದ ಕಾರ್ಯಗಳಿಂದ ದೂರ ಇದ್ರೆ ಬೇಕಾದಷ್ಟು ಸಂತೋಷ ಸಿಗ್ತದೆ. ಬೇಡವಾದ ಕಾರ್ಯಗಳನ್ನು ಹಾಕೊಂಡೇ ಇದ್ರೆ ಬೇಕಾದಷ್ಟು ಹಿಂಸೆ ಸಿಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ಶರೀರ ಸಂಬಂಧವಾದವುಗಳ ಮೇಲೆ ಮನಸ್ಸಿಡುವವರಲ್ಲ, ಆತ್ಮಿಕ ಸಂಬಂಧವಾದವುಗಳ ಮೇಲೆ ಮನಸ್ಸಿಡುವವರು, ಯೇಸು ಕ್ರಿಸ್ತನ ಮೇಲೆ ಮನಸ್ಸಿಡುವವರು, ನಂಬಿಕೆಯ ಮೇಲೆ ಮನಸ್ಸಿಟ್ಟವರು, ಭರವಸೆಯಿಂದ ನಡೆದುಕೊಳ್ಳುವವರು, ವಿಶ್ವಾಸದ ದೋಣಿಯಲ್ಲಿರುವವರು, ಅವರು ಯಾವತ್ತೂ ಬಿದ್ದು ಹೋಗಲ್ಲ. ಆಮೆನ್, ಆಮೆನ್, ಆಮೆನ್. ಯಾವಾಗಲೂ ಸಂತೋಷವಾಗಿದೆ. ಆಮೆನ್. 423ನೇ ಅಧ್ಯಾಯ 18ನೇ ವಚನ. 423:18. Proverbs chapter 23 verse 18. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಪಕ್ಕದವರಿಗೆ ಹೇಳ್ರಿ, ಒಂದು ಕಾಲ ಇದೆ, ನಿನ್ನ ನಿರೀಕ್ಷೆಯು ನಿರರ್ಥಕವಾಗುವುದಿಲ್ಲ. ಆಮೆನ್. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಆಮೆನ್. ಒಂದಿನ ಇದೆ, ನಿನ್ ಸಂತೋಷನ ಯಾರು ಕಸ್ಕೊಳ್ಳೋದಿಲ್ಲ. ಒಂದಿನ ಇದೆ, ನಿನ್ ಸಮಾಧಾನ ಯಾರು ಕಸ್ಕೊಳ್ಳೋದಿಲ್ಲ. ಯೇಸು ನಿಮಗೆ ಕೊಡ್ತಾರೆ. ಆಮೆನ್. ಕೊನೆಗೆ ಹೇಳ್ಬಿಡ್ತೇನೆ ನಿಂತ್ಕೊಂಡಿರುವಾಗಲೇ, ಯೋಹಾನ ಸುವಾರ್ತೆ 14:27. 5ನೇದು ಮೊದಲನೇದು ಗುಡ್, 2ನೇದು ಸೋ ಬೆಟರ್ ಗ್ರೋತ್, 3ನೇದು ಹೀಲಿಂಗ್,
ನಾಲ್ಕನೇದು ಹ್ಯಾಪಿನೆಸ್, ಐದನೇದು ಪೀಸ್ ಆಫ್ ಮೈಂಡ್. ಆಮೆನ್. ಏನಿರ್ಬೇಕು ನಮ್ಮ ತಲೆಯಲ್ಲಿ? ಏನಿರ್ಬೇಕು? ಸಮಾಧಾನ. ಓದಮ್ಮ ಯೋಹಾನನ ಸುವಾರ್ತೆ 14:27. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ಲೋಕ ಕೊಡುವ ರೀತಿಯಲ್ಲಿ ಕೊಡೋದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಹೆದರದಿರಲಿ. ಹೆದರದಿರಲಿ. ಹೆದರಬೇಡ್ರಿ, ಕಳವಳ ಕೊಡಬೇಡ್ರಿ. ನೋಡ್ರಿ, ಆಯ್ತಾ? ಐದನೇದೇನ್ರಿ? ಸಮಾಧಾನ. ನಿಮ್ಮ ತಲೆಯಲ್ಲಿ ಸಮಾಧಾನ ಇರಬೇಕು. ಆಮೇಲೆ ಈ ತಲೆಯಲ್ಲಿ ಯಾವತ್ತೂ ಸಮಾಧಾನ ಇರಬೇಕು. ಸಮಾಧಾನ ನಮ್ಮನ್ನ ಉತ್ತಮವಾದ ಹಾದಿಗೆ ಕರ್ಕೊಂಡು ಹೋಗ್ತದೆ. ಲೋಕದ ಸಮಾಧಾನ ಹುಡುಕ್ಬೇಡ್ರಿ ಅಮ್ಮ. ಹಲೋ, ಲೋಕದಲ್ಲಿ ನೀವೆಲ್ಲೂ ಸಮಾಧಾನ ಹುಡುಕ್ಬೇಡ್ರಿ, ಎಲ್ಲೂ ಸಿಗಲ್ಲ. ಯೇಸು ಕೊಡುವ ಸಮಾಧಾನ ಪರ್ಮನೆಂಟ್. ಆಮೇಲೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ 5 ವಿಷಯಗಳನ್ನ ನೆನಪಲ್ಲಿ ಇಟ್ಕೋರಿ.